ಶೋರೂಮ್ ಹತ್ರ ಬಂದು ಸರ್ವಿಸ್ ಶೋರೂಮ್ ಹತ್ರ ಫುಲ್ಲು ರಶ್ ಕತೆ ಹೋಟ್ಲಿಗೆ ಯಾವ ಹೋಟ್ಲು ಹೋಗದ ಅಂತ ಚರ್ಚೆ ಮಾಡ್ತಾವ್ರೆ ಹಂಗಂತ ಊಟ ಎಲ್ಲ ಆಯ್ತು. ಮೈಸೂರಲ್ಲಿ ಬ್ಯಾಚುಲರ್ಸ್ ರೂಮು ನೋಡಿ ಹೆಂಗಿದೆ ತೋರಿಸ್ತೀನಿ. ಈ ರೂಮಲ್ಲಿ ಇವತ್ತಿನ ಸರ್ವಿಸ್ ಅನುಭವ ಹೇಗಿತ್ತು ನಿಮಗೆ? ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ಯಾರೇ ಸರ್ವಿಸ್ಗೆ ಹೋದ್ರು ಟಾಟಾ ಶೋರೂಮಲ್ಲಿ ಯಾವುದೇ ಆಗಲಿ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಶಿವಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಕಾರಲ್ಲಿ ಈ ತರ ಮಾತಾಡ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್. ಇವತ್ತು ನಾನು ನಮ್ಮ ಭಾವ ಇಬ್ರು ಕೂಡ ಟಾಟಾ ಪಂಚ್ ಇವಿ ಟಾಟಾ ಪಂಚ್ ಪೆಟ್ರೋಲ್ ಕಾರ್ಗಳನ್ನ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. ಇನ್ನು ಕೈ ಬೀಸ್ಪಡಿರು ಭಾವ. ಏನ್ ಗೊತ್ತಾ, ನಮ್ಮ ಭಾವ ಮುಂದೆ ನಾನು ಹಿಂದೆ ಅಣ್ಣ ತಮ್ಮ ಜೋಡೆತ್ತುಗಳು ಅನ್ನೋ ತರ ಹೋಯ್ತಾ ಇದೀವಿ. ತೋರಿಸ್ತೀನಿ ರೀ ಅದು ಹೆಂಗ್ ಹೋಗ್ತಾ ಇದೀವಿ ಗೊತ್ತಾ. ಇಬ್ರು ಯಾವಾಗ್ಲೂ ಜೊತೆಲಿ ಕುತ್ಕೊಂಡು ಹೋಗೋ ಒಂದೇ ಕಾರಲ್ಲಿ, ಬಟ್ ಜೊತೆಲಿ ಇಲ್ಲ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತಾ ಇದೀವಿ. ತೋರಿಸ್ತೀನಿ ರೀ, ಗಾಡಿ ಟ್ರಾಫಿಕ್ ಐತೆ. ಇವತ್ತಿನ ಸರ್ವಿಸ್ ಅನುಭವ ಅಲ್ಲಿ ಮಾತಾಡ್ತಾ ಇವತ್ತಿನ ಸರ್ವಿಸ್ ಅನುಭವ ಹೇಗಿರುತ್ತೆ ಅಂತ. ನಮ್ಮ ಬಾವ ಡಿಯರ್ ಬ್ರೋ ಫ್ಯಾನು. ನಮ್ಮ ಬಾವ ಅಂತಲ್ಲ, ಇಡೀ ಕರ್ನಾಟಕವೇ ಡಿಯರ್ ಬ್ರೋಗೆ ಫ್ಯಾನು. ಅವರಿಂದ ಎಷ್ಟೋ ಜನ ಇನ್ಫ್ಲೂಯೆನ್ಸನು ಇರ್ಲಿ ಪರವಾಗಿಲ್ಲ. ನಮ್ಮ ಬಾವ ಮುಂದಕ್ಕೆ ಹೋಗ್ಬಿಟ್ರು. ಅಯ್ಯೋ ತೋರ್ಸವನ ಅಷ್ಟೊತ್ತಿಗೆ ಮುಂದಕ್ಕೆ ಹೋಯ್ತಾರಲ್ಲಪ್ಪ ಬಾವ. ನಮ್ಮಿಬ್ರು ಮಧ್ಯಕ್ಕೆ ಯಾವುದೋ ಒಂದು ಲೋಕಲ್ ಗಾಡಿ ಮಧ್ಯಕ್ಕೆ ಬಂದದ್ದು ಬಾವ. ಯಾವುದೋ ಒಂದು ಲೋಕಲ್ ಗಾಡಿ ಬಂದ್ಬಿಟ್ಟಿದೆ ಗೈಸ್. ನೋಡಿ ಗೈಸ್, ನಮ್ಮ ಬಾವ ಗಾಡಿ ಅಲ್ಲಿ ಟಾಟಾ ಪಂಚ್ ಇವಿ, ನನ್ನ ಗಾಡಿ ಇದು. ಬಾವ ಈಗ ಕಾಣ್ತು ಕೈ ಕಾಣ್ತು. ಏನಪ್ಪ ಅಂದ್ರೆ ನೋಡಿ, ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತಿರೋದು. ಇವತ್ತಿನ ನಮ್ಮ ಟಾಟಾ ಪಂಚ್ ಇವಿ ಅಂಡ್ ಪೆಟ್ರೋಲ್ದು ಎರಡು ಕಾರ್ದು ಸರ್ವಿಸ್ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೋತೀವಿ. ಮತ್ತೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಎಲ್ಲರೂ ಹೋಗ್ಬೇಕು, ಸರ್ವಿಸ್ ಕೊಟ್ಬಿಟ್ಟು ಎಲ್ಲರೂ ಹೋಗ್ಬೇಕು ಅಂತ ಅನ್ಕೊಂಡಿವಿ. ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ, ಬನ್ನಿ. ಚುಮ್ಮ ಕೂಡ ಕತ್ರಿಕ್ ಬಂದ್ಬಿಟ್ಟೆ ಬಾವ. ಈಗ ಕೈಯೇ ನಮಸ್ಕಾರ. ನೀನಪ್ಪ ಆಟೋಮೆಟಿಕ್ ಒತ್ಕೊಂಡು ಹೋಗ್ಬಿಡ್ತೀನಿ ಜುಯಿ ಅಂತ ಮುಂದಕ್ಕೆ. ನಂದು ಗೇರ್ ಕಣಪ್ಪ. ನೀನ್ ಮುಂದಕ್ಕೆ ಹೋದಲ್ಲ, ನನ್ನ ಹತ್ರಕ್ಕೆ ಬರ್ಬೇಕು. ಹೂವು ಹೋದಂಗ್ ಹೋಯ್ತದೆ. ಶೋರೂಮ್ ಹತ್ರ ಬಂದು ಸರ್ವಿಸ್ ಶೋರೂಮ್ ಹತ್ರ ಫುಲ್ಲು ರಶ್. ನಾವು ಒಂಚೂರು ಲೇಟ್ ಮಾಡಿದೆ ಅಷ್ಟೇ, ಬರೀ 10 ನಿಮಿಷಕ್ಕೆ ಗಾಡಿಗಳೆಲ್ಲ ಸ್ಟಾಕು. ಫೈನಲಿ ನಾನು ನಮ್ಮ ಭಾವ ಒಳಗೆ ಬಂದು ಕಾರೆಲ್ಲ ಕೊಟ್ಟಿದ್ದೀವಿ. ನೋಡೋಣ ಫಸ್ಟ್ ಸರ್ವಿಸ್ ಇಷ್ಟು ಬರ್ತೀನಿ. ನಿಂದು 2ನೇ ಸರ್ವಿಸಾ? ನಮ್ಮ ಭಾವಂದು 2ನೇ ಸರ್ವಿಸು, ನನ್ನ ಫಸ್ಟ್ ಸರ್ವಿಸು. ನಮ್ಮ ಭಾವಂದು ಟಾಟಾ ಪಂಚ್ ಇವಿ, ನಂದು ಟಾಟಾ ಪಂಚ್ ಪೆಟ್ರೋಲ್. ಫಸ್ಟ್ ಸರ್ವಿಸ್ ಎಷ್ಟು ಫ್ರೀಯಾ? ಫಸ್ಟ್ ಸರ್ವಿಸು ನಮ್ಮ ಭಾವನ್ ಫ್ರೀ. ನಾನು ನೋಡೋದು ಎಷ್ಟು ಬರುತ್ತೆ ಏನೋ ಕಾಣೆ. ಅಂದಿಸಿ ನನ್ನ ಗಾಡಿ ವಜಾ ಹಾಕ್ಸ್ತೀನಿ. ಗಾಡಿಗೆ ಅದೇನೊಂದು ಬರ್ತಲ್ಲ. ಮೈಕ್ ಹಾಕೊಳ್ಳೋದಾ? ಮೈಕ್ ಹಾಕೊಳ್ಳೋದ. ಈಗ ತಾನೇ ಗಾಡಿ ಎಲ್ಲ ಶೋರೂಮ್ ಕೊಟ್ಬಿಟ್ಟು ಮತ್ತೆ ಗೃಹಪ್ರವೇಶ ಇಲ್ಲೇ ಇಕ್ಕರಲ್ಲಿ ನಮ್ಮ ಬ್ರದರ್ ಜೊತೆ ನಮ್ಮನ್ನ ಬಂದು ಪಿಕಪ್ ಮಾಡಿದ್ದಾರೆ. ನಾವು 3 ಜನ ಹೋಯ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಧ್ಯಾಹ್ನ ಒಂದು ಒಳ್ಳೆ ಪಾರ್ಟಿ ಇದೆ, ಪಾರ್ಟಿ ಸಿಗೋಣ. ನೋಡಿ ಗ್ರೂಪ್ ರೇಷನ್ಗೆ ಬಂದ್ಬಿಟ್ಟು ಗಲ್ಲಿ ಸುತ್ತಾ ಇವೆ. ಏನಕ್ಕೆ ಗಲ್ಲಿ ಸುತ್ತುತ್ತವೆ ಅಂದ್ರೆ, ನಮ್ಮ ಬಾವ ಮುಯ್ ಕವರ್ ಮಾಡ್ಕೊಂಡ್ ಬಂದವ್ರೆ. ಮುಯ್ ಕವರ್ ಎಲ್ಲೂ ಸಿಗ್ತಾನೆ ಇಲ್ಲ ರೋಡಲ್ಲಿ. ಮುಯ್ ಕವರ್ಗೆ 50 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡಿದೆ ಈ ತರಲೆಯಿಂದ. 2 ಕಿಲೋಮೀಟರ್ 3 ಕಿಲೋಮೀಟರ್ ಮುಂದೆ ಹೇಳೋದು ಇವರು ಯಾವ್ದೋ ಅದ್ರ ಮೇಲೆ ಡೈಲಾಗ್ ಕೊಡಿಯೋದು. ನಾವು ಒಳ್ಳೆ ಗ್ರೂಪ್ ರೇಷನ್ಗೆ ಹೋಗ್ತೀವಿ, 10 ಕಿಲೋಮೀಟರ್ ಜಾಸ್ತಿ ಪರವಾಗಿಲ್ಲ, ಬಲಿಕೆ ಹೋಲಿ ಗಾಡಿ ಅಂತ ಹೇಳೋದು. ಎಡದ ಕಡೆ ತಿರ್ಸ್ತಾನೆ ಇಲ್ಲ. ಬಲ್ಲ ಕಡೆಗೆ ಸಿಕ್ಬಿಡ್ತಾವ ಅಂತೂ ಇಂತು. ಇಲ್ಲಿ ಮುಯ್ಕವ್ರು ಇಟ್ಬಾರ್ದು ಈಗ. ನಾನು ಹೇಳ್ದಂಗೆ ಆಗೋಯ್ತು, ಮುಯ್ಕವ್ರು ಸಿಗ್ಲಿಲ್ಲ. ಆತ್ಮವಿಶ್ವಾಸ ಅಂತೆ. 2 ರೂಪಾಯಿ ಮುಯ್ ಕವರ್ಗೆ ನಾವು ಹೆಚ್ಚು ಕಮ್ಮಿ ಈಗ 60 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಬಂದಿವಲ್ಲ. ಎಲ್ಲೂ ಅಂಗಡಿ ಸಿಗ್ಲಿಲ್ಲ. ಹೆಂಗ ನಿಮ್ಗೆ ಸಿಕ್ತು ಗೈಸ್. ಗೃಹ ಪ್ರವೇಶದ ಮನೆಗೆ ಬಂದೆ. ಸದ್ಯ ಭಕ್ತಿಯಿಂದ ಹೋಯ್ತವ್ರೆ. ಮನೆ ಕೆಲಸ ಮಾಡಿ ಅವ್ರ ಪ್ರಮೋಷನ್ ಆಗೈತೆ. ಮನೆ ಮಾತ್ರ ಅಲ್ಟಿಮೇಟ್ ಆಗೈತೆ.
ಬಂದಷ್ಟು ನಮ್ಮ ಬಾವ ಮನೆ ನೋಡಕ್ ಕರ್ಕೊಂಡು ಹೋಯ್ತವ್ರೆ. ದೇವ್ರ ಮನೆ ಕಣ, ಮಂಟಪ ಹಾಕ್ತಾರೆ ಅದ್ರ ಮೇಲೆ ಮಂಟಪ. ದೇವ್ರ ಮನೆ ಮೇಲೆ ಯಾರು ಕಾಲಿಡಬಾರ್ದು ಆ ರೀತಿ. ಗೃಹ ಪ್ರವೇಶದಲ್ಲಿ ಊಟ ಮಾಡೋದ್ರ ಬದಲು ತಿಂಡಿ ಮಾಡ್ಕೊಂಡು ಈಗ ನಮ್ಮ ಪಯಣ ಯಾವ ಕಡೆಗೆ? ಗೌರವಡ ಪಾರ್ಕ್ ಕಡೆಗೆ. ಹಾಂ, ಗೌರವಡ ಪಾರ್ಕ್. ಶಾವರೇಗೌಡರು ಪಾರ್ಕ್ ಕಡೆಗೆ ಹೋಯ್ತಾ ಇದ್ವಿ. ಬನ್ನಿ ಹೋಗೋಣ. ನಮ್ಮ ಇನ್ನೊಬ್ಬ ಕ್ಲೋಸ್ ಫ್ರೆಂಡು ನಮ್ಮ ಹುಡುಗ ಸಿಕ್ತ. ಹೆಂಗ್ ಹೋಯ್ತವ್ರಂದ್ರೆ ಏನೋ 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 ಹಾಯ್ ಗೆಳೆಯ. ಹೆಂಗ್ ಬರ್ತಾವನಂದ್ರೆ ಬಸ್ ಹೆಂಗ್ ನಡ್ಸ್ಕೊಂಡು ಹೋಗಿ ನಡ್ಕೊ ಹೋಯ್ತವ್ರೆ. ಅವ್ನ ಗಾಡಿ ಎಲ್ಲ ಹೆಲ್ಮೆಟ್ ಇಟ್ಕೊಂಬಂದಲ್ಲ. ಈಗ ನಮ್ಮ ಜೊತೆ ಇನ್ನೊಬ್ಬ ಇನ್ನೆರಡು ಜನ ಐತಾರೆ. ನಮ್ಮ ಜೊತೆ ಇನ್ನೆರಡು ಜನ ಐತಾರೆ ನಮ್ಮ ಜೊತೆ. ಹಾಂ, ನಾವು 5 ಜನ ಟೀಮ್. ಅಂದರೆ ಈಗ ಪಾರ್ಟಿ ಹೋಯ್ತಾರೆ. ಹಾಯ್ ಸಂಜು ಅವರೇ, ಹೇಗಿದ್ದೀರಾ? ಮತ್ತೇ ಜವರೇಗೌಡ ಪಾರ್ಕ್ಗೆ ಬಂದು ನಮ್ಮ ಮೈಸೂರಲ್ಲಿ ನಮ್ಮ ಭಾವ ಮತ್ತು ಇವು 3 ಜನದು ಅಡ್ಡ. ಇದು ನಿಂದು ಇಲ್ಲೇ ಮನೆ ಮಠ ಎಲ್ಲ ಇಲ್ಲೇ. ಇಲ್ಲೇ ಎಲ್ಲ ಮನೆ ಮಠ ಎಲ್ಲ ಇಲ್ಲೇ. ಮನೆಗಿನೇ ಎಲ್ಲ ರೂಮ್ ಎಲ್ಲ ಇಲ್ಲೇ ಮಾಡ್ಬಿಟ್ಟವನೆ. ಪರ್ಸನಲ್ ರೂಮ್ ಇದು ಅಂದ್ರೆ ನಮ್ಮ ಭಾವ ಇಲ್ಲೇ ಮಹಾರಾಜ ಕಾಲೇಜಲ್ಲಿ ಓದಿದ್ದು. ನಮ್ಮ ಭಾವ ಮತ್ತು ಸಂಜು ಇಬ್ರು ಅವ್ರದ್ದೆಲ್ಲ ಇಲ್ಲೇ ಅಡ್ಡ. ಇನ್ನೊಂಚೂರು ಸಣ್ಣ ಹೆಂಗ್ ಸಣ್ಣ ಆಗೋದು ಟಿಪ್ಸ್ ಕೊಡೋ. ಅದು ಹೆಂಗ್ ದಪ್ಪ ಆಗೋದು ನಮ್ಗೆ ಟಿಪ್ಸ್ ಕೊಡಿ. ಅವನ್ನ ಕೇಳು. ಫೈನಲಿ ನಮ್ಮ ಬ್ರದರು ಬಂದ್ರು. ಹಾಯ್. ನಾವೆಲ್ಲ ಈಗ ಒಂದು ಮಿನಿ ಪಾರ್ಟಿ ಇದೆ, ಪಾರ್ಟಿ ಮಾಡಕ್ ಹೋಗ್ತೀವಿ. ಇಷ್ಟ ಗಂಟೆ ಪಾರ್ಕಲ್ಲಿ ಕೂತಿದ್ದೋ, ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದೋ. ಕತೆ ಹೋಟ್ಲಿಗೆ ಯಾವ ಹೋಟ್ಲು ಹೋಗೋದ ಅಂತ ಚರ್ಚೆ ಮಾಡ್ತಾವ್ರೆ. ಹಂಗಂದ್ರೆ ಹುಣಸೂರಲ್ಲಿ ಹೋಟ್ಲುಗಳೆಲ್ಲ ಅರ್ಧಿ ಕುಡ್ದಿ ತೇಗ್ಬಿಟ್ಟವ್ರೆ. ಮೈಸೂರಲ್ಲಿ ಇರೋ ಬರೋ ಹೋಟ್ಲುಗಳೆಲ್ಲ ಅರ್ಧಿ ಕುಡ್ದಿ ತಿಂದು ತೇಗ್ಬಿಟ್ಟಿದಿರಿ. ಅದಕ್ಕೋಸ್ಕರ ಯಾವ ಹೋಟ್ಲಿಗೆ ಹೋಗಾನೆ ಯಾವ ಹೊಸತನ ಅದೇ. ನಂದಿನಿ ಹೋದ್ನಲ್ಲ ಹೊಸದಲ್ವಾ, ಒಂದ್ಸಲ ನೋಡೇ ಬಿಡ. ಗೈಸ್, ನಮ್ಮ ಟೀಮಲ್ಲಿ ಇವರು ನಮ್ಮ ಪ್ರಮುಬ್ರು ಪೊಲೀಸ್. ಇವರು ನೆಕ್ಸ್ಟ್ ಪೊಲೀಸ್ ಆಗಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ರೆಡಿ ಮಾಡಿದ್ದಾರೆ. ತುಂಬಾ ಸ್ಟಡಿ ನಡೀತಾ ಇದೆ. ಇವರು ರಿಯಲ್ ಎಸ್ಟೇಟ್ ಓನರ್. ಇವರು ನಮ್ಮ ಟೀಮಲ್ಲಿ ನಾವಿಬ್ರೆ ಚಿಕ್ಕವ್ರು. ನಾವು ನಾನು ನಮ್ಮ ಮಾವ ಚಿಕ್ಕವರು. ಫೈನಲಿ ಯಾವುದೋ ಒಂದು ಹೋಟ್ಲು ಸೆಲೆಕ್ಟ್ ಮಾಡಿದ್ದಾರೆ. ಬನ್ನಿ, ಯಾವ ಹೋಟ್ಲು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಹೋಗೋಣ. ಇವತ್ತೇನು ದಿನಾನ ಎಂಜಾಯ್ ಮಾಡೋಣ. ನಮ್ಮ ಪೊಲೀಸು ಮತ್ತು ನಮ್ಮ ಬಾವವರು ಅಲ್ಲಿ ಕೂತಿದ್ದಾರೆ, ನಾವು ಇಲ್ಲಿ ಕೂತ್ಕೊಂಡು ಹೋಗೋಣ. ನಮ್ಮ ಮುದ್ದು ಬ್ರೋಗೆ ಮತ್ತು ನನಗೆ, ನಮ್ಮ ಬಾವಂಗೆ ಬೆಳಿಗ್ಗೆ ಗೃಹ ಪ್ರವೇಶದಲ್ಲಿ ತಿಂದಿರೋ ತಿಂಡಿ ಇನ್ನೂ ಅರಗಿಲ್ಲ. ಅಲ್ಲಿ ಒಳ್ಳೆ ಊಟಕ್ಕೆ ಹೋಯ್ತಾವೆ. ಊಟಕ್ಕೆ ಹೋಗೋಷ್ಟಕ್ಕೆಲ್ಲ ಅರ್ಗೋಗ್ಬೇಕು ಅಂದ್ಬಿಟ್ಟು ಸೋಡಾ ಕೊಡಕ್ಕೆ ಬಂದಿವಿ. ಕೇಸರಿ ಬಾತ್ ಜಾಸ್ತಿ ತಿನ್ಬಿಟ್ಟೆ ನಾನು. ಇಲ್ಲಿ ಪಲ್ಲಿ ಸುತ್ತಿಸ್ಕೊಂಡು ಅಂತಿಂದು ಕರ್ಕ ಬಂದ್ರು ಕಣಪ್ಪ. ಅನ್ಕೊಂಡೋಗಲ್ಲ ನೀನು ಹೋಗೋಗಂದೆ ನನ್ನ ಮಗನ. ಅಲ್ಲ, ನಮ್ಮನ್ನ ಹೋಗೋಗಂತಿದ್ದೆ. ಮತ್ತೆ ಈಗ ಎಲ್ಲಿ ಕರ್ಕೊಂಡು ಹೋಯ್ತಾ ಇರೋದು? ಆರ್ಡ್ರು ಮಾಡ್ತಾವ್ರೆ, ಎಲ್ಲ ನೋಡ್ತಾವ್ರೆ, ಅದು ಇದು ಅಂತ. ಇವರೆಲ್ಲ ಅನುಭವಿಸ್ರು, ಎಲ್ಲ ಬರೀ ಅನುಭವ ಇದೆ ಅವ್ರಿಗೆ. ಮಾಡ್ಕೊಳ್ಳಿ, ನಾವು ನೋಡ್ಕೊಳ್ಳೋದ ಏನೇನು ಮಾಡ್ತಾರೆ ಅಂತ. ಡೈಲಿ ತಿಂತಾ ಇರ್ತೀವಿ ಮನೆಯಲ್ಲಿ, ಒಂದಿನ ಮಿಸ್ ಮಾಡ್ದಂಗೆ. ಇಲ್ಲಿ ಬಂದಾಗ ಹೊರಗಡೆ ಬೇರೆ ಮನೇಲಿ ಮಡಿಕಲ್ ಮುದ್ದೆ. ನಮ್ಮನೆ ಡೈಲಿ ಇರಲೇಬೇಕು. ಮುದ್ದೆ ಕಡಿಮೆನಾರು ಮಾಡ್ತಾರೆ, ನೀರು ಮಾಡೋದಿಲ್ಲ. ಒಂದು 10 ಮುಟ್ಟೆ ತಿನ್ಬಿಡು, ಹೊಟ್ಟೆ ತುಂಬ. ಏನಾದ್ರು ಈಗ ಫೈನಲ್ 7 ರೂಪಾಯಿ ಏನೇನು? 10 ನೀರು ದೋಸೆ, 1 ಬೋಟಿ. ತಿಂತೀನಿ ಬೇಡ ಬೇರೆ
ಆಯ್ತು, ಒಂದು ಮಟನ್ ಚಾಪ್ಸ, ಹಾ 2 ಮಟನ್ ಚಾಪ್ಸ, ಹಾ ಫಿಶ್ ಮೂರು ಫಿಶ್ ತವದ ಆಗ್ಬಿಡೋಣ. ಹಾ ಆಯ್ತಾ? ಅದು ಬಿಟ್ರೆ ಮಟನಲ್ಲಿ ಎಣ್ಣೆ ಹಾಕ್ಬೇಕು, ಇಲ್ಲ ಚಿಕನ್ ಹಾಕ್ಬೇಕು, ಒಂದು ಲಾಲಿಪಾಪ್ ಒಂದು. ಇಷ್ಟು ಗಂಟೆ ಏನು ಡಿಸ್ಕಸ್ ಮಾಡಿದ್ರಿ ಇಷ್ಟು ಗಂಟ? 5 ಪೀಸ್. ಈಗ ಇರವ ಬಿಸಿ ಬಿಸಿ ಬರಲಿ ಬ್ರದರು. ಏನ್ ಯಾರಿಗೂ ಆತರ ನಿನ್ ಕೆಲಸ ಆಯ್ತಾ? ನಿನ್ ಕೆಲಸ ಆಯ್ತಾ? ಹಾ ಬರ್ತಿದ್ದೀರಾ? ನಾನು ಮೈಕ್ ತರದಲ್ಲಿ ಬಂದಿಲ್ಲ ಹೇಳು, ಅಲ್ಲೇ ಬ್ಯಾಗ್ಗಳು ಮಾಡ್ಬಿಟ್ಟೆ ತರವ ಅನ್ಕೊಂಡು ನೀನೆ ಗ್ಯಾಪ್ನಿಸ್ಲಿಲ್ಲ ಅಂದೆ. ನೀನು ಗ್ಯಾಪ್ನಿಸ್ಲಿಲ್ಲ. ಹಾ ಅಕ್ಷಮ ಅಕ್ಷಮಿ ಶಿಮಾ ಮಾಮ ಶಮ ಮಾಮ ಅಕ್ಷಮಿಮಿ ಗಸ್ ಏನು ಗೊತ್ತಾ ಮ್ಯಾಟ್ರು? ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಮಾಡು ವಿಡಿಯೋ ಮಾಡು ಅಂತ ಮಾಡಿಸಿರೋದು. ನೋಡ್ತೀನಿ ನಾನು ವಿಡಿಯೋ ಮಾಡ್ತೀನಿ. ಪೇಪರ್ ಅಷ್ಟೇ. ಹತ್ತಿಟ್ಟ ಕರೆಕ್ಟಾಗಿ ಆರ್ಡ್ರ್ ಕೊಡ್ರಪ್ಪ. ನೀವು ಕರೆಕ್ಟಾಗಿ ಮಾಡಿಕ್ಕಿಲ್ಲ. ಮಟನ್ ಚಾಪ್ಸು ಫ್ರೆಂಡ್ಸ್, ನಾವು ಬುಕ್ ಮಾಡಿದ್ದೆಲ್ಲ ಐಟಮ್ ಬಂತು. ಪೇಪರ್ ಟ್ರೈ 2 ಹೇಳಿದ್ವು. ತಿನ್ನೋದೇ ಪ್ರಾರ್ಥನೆ ಮಾಡ್ಬೇಕಾ? ಏನಿಲ್ಲ ಇದು ಲಾಗ್ಸ್ ಅಷ್ಟೇನೆ. ಒಂದು ಸೆಲ್ಫಿ ತಗೊಳ್ಳೋಣ ಅಷ್ಟೇನೆ ಗೈಸ್. ನನಗೆ ಊಟ ಬೇಡ ಅನ್ಕೊಂಡು ನಮ್ಮ ಟೀಮಲ್ಲಿ ಭಾರಿ ಸಣ್ಣ ಇದ್ದಾನಂತ ಈಗ. ಸಣ್ಣ ಅಲ್ಲಿ ಚೆನ್ನಾಗಿ ತಿಂದಿದ್ದೀವಿ ಬ್ರೋ. ಇದು ನಂತರ 4 ಪೇಪರ್ ಅಷ್ಟೇ ತಿಂದಿರೋದು ನಾನು ಇದರಲ್ಲಿ. ಊಟನೇ ಮಾಡಿಲ್ಲ ನಾನು. ಹಂಗ್ರೆ ಎಲ್ಲಾರ್ದು ಮೋಡಿ ಅದು. ಹಾ ಸುಳ್ಳು ತಿಂತು ಊಟ ಎಲ್ಲ ಆಯ್ತು. ಹೊರಡ್ತಾವೆ. ಊಟ ಚೆನ್ನಾಗಿತ್ತು. ಓಕೆ ನೋಡೋಣ ಬಿಲ್ ಎಷ್ಟಾಯ್ತು ಅಂತ. ಇಲ್ಲಿರೋದು ಫೈನಲಿ ನನ್ನ ಕಾರಿನ ಸರ್ವಿಸ್ ಮುಗೀತು. ಎಲ್ಲ ನಮ್ಮ ಸಂಜು ಅವರ ರೂಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಒಳ್ಳೆ ಊಟ ಮಾಡಿದ್ವು. ಈಗ ಒಂದು ಸ್ವಲ್ಪ ಹೊತ್ತು ನಮ್ಮ ಬಾವನ ಕಾರ್ ಇನ್ನೂ ಕೂಡ ಕೊಟ್ಟಿಲ್ಲ. ನನ್ನ ಕಾರ್ ಬೇಗನೆ ಆಯಿತು. ನಮ್ಮ ಬಾವನ ಕಾರ್ ಬರೋ ತನಕ ಒಂದು ಒಳ್ಳೆ ನಿದ್ದೆ ಮಾಡಿಕೊಂಡು ಬರೋಣ ಅಂತ ಸಂಜು ರೂಮ್ಗೆ ಹೋಗ್ತಾ ಇದ್ದೀವಿ. ಆಮೇಲಿಂದ ಸರ್ವಿಸ್ಗೆಲ್ಲ ಏನಾಯಿತು ಎಷ್ಟಾಯಿತು ಅಂದರೆ, ಫಸ್ಟ್ ಸರ್ವಿಸು ಅನುಭವ ನಂದಕ್ಕೆ ಫ್ರೀ ಇದ್ದಿದ್ದು. ಬಟ್ ಚಾರ್ಜಿಗೆಲ್ಲ ಪೈಂಟ್ ಮಾಡ್ತೀನಿ, ಅದು ತುಕ್ಕಿಡ್ದಂಗೆ ಇರಲಿ 5 ವರ್ಷ ಗಂಟೆ ವ್ಯಾರಂಟಿ ಅಂದ್ಬಿಟ್ಟು 2242 ರೂಪಾಯಿ ಬಿಲ್ ಮಾಡಿದ್ದಾರೆ ಅಷ್ಟೇ. ಫಸ್ಟ್ ಚಾರ್ಜ್ ಸರ್ವಿಸಲ್ಲಿ ವಾಷಿಂಗ್ ಗೀಸಿಂಗ್ ಎಲ್ಲ ಫ್ರೀ ಮಾಡಿದ್ದಾರೆ, ಮತ್ತು ಸರ್ವಿಸು ಚಾರ್ಜ್ ಎಲ್ಲ ಫ್ರೀ ಮಾಡಿದ್ದಾರೆ. ಅದು ಮಾತ್ರ ಮಾಡಿದ್ದಾರೆ. ಒಂದು ದಿನ ಸರ್ವಿಸಿಗೆ ಅಂತ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಇವತ್ತಿನ ದಿನ ಚೆನ್ನಾಗಿತ್ತು. ನೋಡೋಣ ನಮ್ಮ ಬಾವೊಂದು ಸರ್ವಿಸ್ ಆದಮೇಲೆ ಅವ್ರದ್ದು ಎಷ್ಟು ಚಾರ್ಜ್ ಮಾಡ್ತಾರೆ. ಫಸ್ಟ್ ಸರ್ವಿಸ್ಗೆ ಎಷ್ಟು ಮಾಡಿದ್ರು ಬಾವ ಚಾರ್ಜ್? ಹಾಂ, ಫಸ್ಟ್ ಸರ್ವಿಸ್ಗೆ ಫ್ರೀ. ನಂದು ಕೂಡ ಫಸ್ಟ್ ಸರ್ವಿಸ್ಗೆ ಫ್ರೀನೇ, ಬಟ್ ಚಾರ್ಜಿಗೆ ಪೈಂಟ್ ಮಾಡ್ತೀವಿ, ಬೇಕಾದ್ರೆ ಮಾಡಿಸಿ 5 ವರ್ಷ ಗಂಟೆ ವ್ಯಾರಂಟಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡಿಸ್ದೆ ನಾನು. ಇರಲಿ, ಏನಾಗಲ್ಲ, 5 ವರ್ಷ ಗಂಟೆ ವ್ಯಾರಂಟಿ ಕೊಡ್ತಾರೆ. ಅದಕ್ಕೆ ತುಕ್ಕು ಹಿಡಿಯಲ್ಲ, ರೆಸ್ಟ್ ಹಿಡಿಯಲ್ಲ, ಏನೂ ಎಲ್ಲ ಹಿಡಿಯಲ್ಲ ಅಂತ ಹೇಳಿದ್ದಕ್ಕೆ ಮಾಡಿಸಿದ್ದೀನಿ. ಇವತ್ತಿನ ದಿನ ಸರ್ವಿಸು ಹೆಸರಿನಲ್ಲಿ ಮೈಂಡ್ ವಾಶ್ ಟೈಮ್ ಫ್ರೆಂಡ್ಸ್ ಅದೇ ಟೈಮ್ ಕೊಟ್ಟು ಎಂಜಾಯ್ಮೆಂಟ್ ಮಾಡೋದು ಹೋಗ್ತಾ ಇದ್ದೀವಿ. ಇವತ್ತಿನ ಒಂಥರ ಹೆಂಗಪ್ಪ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇರೋ ಮೆಮೊರಿ ಎಲ್ಲ ಇವತ್ತೊಂದು ಕ್ರಿಯೇಟ್ ಆಯಿತು ಅಷ್ಟೇ. ಚಿನ್ನ ಫುಲ್ಲು ಸರ್ವಿಸ್ ಆದಮೇಲೆ ಹಿಂಗೆ ಕಾಣ್ತಾವ್ರೆ. KA45M 7646. ಏನಪ್ಪ ಅಂದರೆ ಇಲ್ಲಿ ಕೆಳಗಡೆಗೆ ಚಾರ್ಸಿಗೆ ಫುಲ್ಲು ಪೈಂಟ್ ಮಾಡ್ಬಿಟ್ಟವ್ರಂತೆ. ಅದ್ರ ಸ್ಮೆಲ್ಲು ಯಪ್ಪ 2 ದಿನ ಹೋಗಲ್ಲ ಸ್ಮೆಲ್ಲು.
ಗೈಸ್ ನಾವೀಗ ಹೋಗ್ತಾ ಇರೋದು ನಮ್ಮ ಜೊತೆ ಮುತ್ತು ಬ್ರೋ ಅಂತ ಇದ್ರು ಗೊತ್ತಾ. ಈಗ ಅಲ್ಲಿ ಅವ್ರ ಕೆಲಸ ಐತೆ ಮುಗಿಸ್ಕೊಬತ್ತೀನಿ ಅಂತ ಹೋದ್ರು. ಅವ್ರ ರೂಮ್ಗೆ ಹೋಗ್ತಾ ಇದ್ವಿ. ನಮ್ಮ ಬಾವನ ಕಾರ್ ಬರೋ ಗಂಟ. ನಮ್ಮ ಬಾವನ ಕಾರು ಎಷ್ಟೊತ್ತು ಕೊಡ್ತೀನಿ ಅಂದ್ರೆ ಬ್ರೋ 5 ಗಂಟೆ ನನ್ನ ಪ್ರಕಾರ ಹೇಳಿದ್ದು. 5 ಗಂಟೆ ನಮ್ಮ ಬಾವನ ಕಾರು 5 ಗಂಟೆ ಮೇಲೆ ಆಗುತ್ತೆ ಹೋಟ್ಲಲ್ಲಿ. ಹಾಗಾಗಿ ಮುತ್ತು ಬ್ರೋ ಅವರ ರೂಮ್ ಹತ್ರ ಬಂದ್ವಿ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಬಾವೊಂದು ಕಾರು ಎಷ್ಟಾಯಿತು ಏನಾಯಿತು ಅಂತ ನೋಡ್ಬಿಟ್ಟು ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡಿ ತಲುಪೋದು. ಮೈಸೂರಲ್ಲಿ ಬ್ಯಾಚುಲರ್ಸ್ ರೂಮು ನೋಡಿ ಹೆಂಗಿದೆ ತೋರಿಸ್ತೀನಿ. ಈ ರೂಮಲ್ಲಿ 3 ಜನ ಇದ್ದಾರಂತೆ. 3 ಜನ ಇಬ್ರು? ಹಾಂ, 2 ಇದ್ದಾರಂತೆ. ಪಾಪ ಅವ್ರ ಪರಿಸ್ಥಿತಿ, ಅವರೇ ಅಡುಗೆ ಮಾಡ್ಕೊಳ್ಳೋದೆ, ಅವರೇ ತಿನ್ನೋದೆ, ಆಮ್ಲೆಟ್ಟು, ರೈಸ್ ಮಾಡ್ಕೊಂಡವ್ರೆ. ಅರ್ಧ ತಿಂದವ್ರೆ, ಅರ್ಧ ಹಂಗೆ ಐತೆ. ಪಾತ್ರೆ ತೊಳೆದಿಲ್ಲ, ಹಂಗೆ ಬಿದ್ದೈತೆ. ಬಂದು ಯಾರೋ ಸಾಯಂಕಾಲ ಬಂದು ತೊಳ್ಕೊತಾರೆ. ಇದೊಂದು ರೂಮು. ಎಲ್ಲರೂ ಮಲ್ಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಈಗ ಹೊರಡ್ತೇವೆ ತಿರ್ಗಾ ಶೋರೂಮ್ ಹತ್ರ, ಸರ್ವಿಸ್ ಶೋರೂಮ್ ಹತ್ರ. ನಮ್ಮ ಭಾವಂದು ಕೂಡ ಕಾರ್ ರೆಡಿ ಅಂತೆ. ಎಲ್ಲ ಮಲ್ಗಿ ಒಂದು ರೌಂಡು ಮಂಕಲಿದ್ದಾರೆ. ಮಂಕಲಿಂದ ಅನ್ನೋದಕ್ಕಿಂತ ಸ್ವಲ್ಪ ಯಾವೇ ಖುಷಿ ಇಲ್ಲ ಅವರೇ ಇಬ್ರು. ಇವ್ರಿಗೆ ಯಾವ್ದು ಹಾಕಿದ್ದು ಆಮೇಲೆ ಹೇಳ್ತೀನಿ. ಆಮೇಲೆ ಗುಡ್ ನ್ಯೂಸ್, ಇನ್ನೊಂದು ದೊಡ್ಡ ಗುಡ್ ನ್ಯೂಸ್ ಅದೇ ನಮ್ಮ ಟೀಮಲ್ಲಿ. ಆಮೇಲೆ ಹೇಳ್ತೀನಿ. ಆ ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇರಿ. ದೊಡ್ಡ ಗುಡ್ ನ್ಯೂಸ್ ಅದು. ಫೈನಲಿ ನಮ್ಮ ಬಾವವ್ರದ್ದು ಕೂಡ ಮುಗೀತು ಸರ್ವೀಸು. ಬೆಳಿಗ್ಗೆ ಬಂದವರು. ಎಷ್ಟಾಯ್ತು ನಿಂದು? 3,000 ಟ್ಯಾಕ್ಸ್. 2ನೇ ಸರ್ವೀಸಾ 3ನೇದಾ? 2ನೇದಾ? ಗೈಸ್ ನಮ್ಮ ಬಾವಂದು 2ನೇ ಸರ್ವೀಸು 3,000 ರೂಪಾಯಿ ಆಗದೆ. ನಂದು ಮೊದಲನೇ ಸರ್ವಿಸ್ ಫ್ರೀ, ಬಟ್ ನಮ್ಮದು ಹೇಳ್ದಲ್ಲ ಚಾರ್ಜಿಗೆ ಪಾಯಿಂಟ್ ಮಾಡಿಸಿದ್ದು, ಅದು ಎಕ್ಸ್ಟ್ರಾ ಆಯಿತು. ಇವತ್ತಿನ ಸರ್ವಿಸ್ ಅನುಭವ ಹೇಗಿತ್ತು ನಿಮಗೆ? ಏನು ಮಜಾ ಆಗಿತ್ತು. ಮಜವಾಗಿತ್ತು. ಸರ್ವಿಸ್ ಮಾಡಕ್ಕೆ ಬಂದಿಲ್ಲ, ನಾವು ಎಂಜಾಯ್ ಮಾಡಕ್ಕೆ ಬಂದಿದ್ದು. ಬ್ರದರ್ ನಿಮ್ಗೆ ಹೆಂಗೆ ಅನಿಸ್ತು ಇವತ್ತಿನ ದಿನ? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಈಗ ಡ್ಯೂಟಿ ನಿಮ್ಮದು? 7:30. ಓ ಗೈಸ್, ನಮ್ಮ ಬಾಸ್ತು ನೈಟ್ ಡ್ಯೂಟಿ. ನೈಟ್ ಡ್ಯೂಟಿ ಈಗ ನಿಂದಿರಬೇಕು. ಗೈಸ್ ಫೈನಲಿ ನಮ್ಮ ಇವತ್ತಿನ ದಿನ ಈ ಥರ ಇತ್ತು. ಸರ್ವಿಸ್ಗೆ ಹೋಗಿ ಬೇಗ ಆಗಲಿಲ್ಲ, ಲೇಟೆಲ್ಲ ಆಯಿತು. ಆ ಜೊತೆಗೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಪಾರ್ಟಿ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದು. ಇವನಿಂದ ಎಲ್ಲ ಲೇಟು. ಯಾಕೆ ನಾನಿಂದ ಲೇಟು ಮಗನೇ? ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ಯಾರೇ ಸರ್ವಿಸ್ಗೆ ಹೋದ್ರು ಟಾಟಾ ಶೋರೂಮಲ್ಲಿ ಯಾವುದೇ ಆಗಲಿ ಬೆಳಿಗ್ಗೆ ಬೇಗನೆ ಹೋಗಿ, ನಾವು ಬೇಗನೆ ಹೋದೋ. ಯಾವ ಬೇಗ ಹೋಸರಿಗೆ 8 ಗಂಟೆಗೆ ಹೋಗಿದ್ದು ಅಲ್ಲಿಗೇನೆ. ಒಟ್ರಲ್ಲಿ ಬೇಗನೆ ಹೋದಷ್ಟು ಬೇಗನೆ ಆಗುತ್ತೆ. ನಮ್ಮ ನೋಡಿ ಬೆಳಿಗ್ಗೆ ನಾವು 9 ಗಂಟೆ ಹೋಗೋದು. 9 ಗಂಟೆ ಹೋಗಿದ್ಕೆ ನಾವೀಗ ಎಲ್ಲ ಲೇಟ್ 9:30 ಹೋಗಿದ್ದು. 9:30 ಆಗಿತ್ತು. 9:15 ಆಗಿರೋದಕ್ಕೆ ಈಗ ನಾವು ಬಂದಿರೋದು ಮನೆಗೆ 8 ಗಂಟೆ ಆಗದೆ. ಹಾಗಾಗಿ ಆ ಶೋರೂಮಿಂದ ಹೊರಗಡೆ ಕೊಟ್ಟಿದ್ದೆ ನಮ್ಗೆ 6 ಗಂಟೆಗೆ. ನಂದು ಒಂದು ಸ್ವಲ್ಪ ಬೇಗನೆ ಕೊಟ್ಬಿಟ್ರು ಪೆಟ್ರೋಲ್ ಗಾಡಿ, ಬಟ್ EV ಗಾಡಿದು ತುಂಬ ಲೇಟ್ ಆಯಿತು. ಹಾಗಾಗಿ ಇವತ್ತಿನ ಸರ್ವಿಸು ಮತ್ತು ಇವತ್ತಿನ ದಿನ ನಮ್ಮ ದಿನ ಈ ಥರ ಇತ್ತು. ಓಕೆ ಗೈಸ್, ಲವ್ ಯು ಆಲ್. ಇಷ್ಟೊತ್ತು ಗಂಟೆ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಶ್ರೀಮತಿಯವರು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಇನ್ನೂ ಎಲ್ಲಿದ್ದೀರಾ ಅಂತ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು.